ಗುಡ್ ಮಾರ್ನಿಂಗ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ 3ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮತ್ತು ಎಕ್ಸಾಮ್ 3ನ ಯಾರ್ಯಾರು ಬರ್ತಾ ಇದ್ದಾರೋ ಅವರಿಗೆಲ್ಲ ನಿಮ್ಮ ಒಂದು ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ನೋಡಿ, ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 24ರಿಂದ ನಿಮ್ಮ ಎಕ್ಸಾಮ್ ಇದೆ. ಈ ಒಂದು 10ನೇ ತಾರೀಕು ಮೇಲೆ ನಾನು ನಿಮಗೆ ಒಂದು ಎಕ್ಸಾಮ್ 3ಗೆ ಸಂಬಂಧಪಟ್ಟಂಥ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ಅಂದರೆ. ನೋಡಿ, ಇನ್ನೊಂದು ಹಲವಾರು ಸ್ಟೂಡೆಂಟ್ಸು ನಮ್ಮ ಚಾನಲ್ನ ಒಂದು ಮೆಂಬರ್ಶಿಪ್ ತೊಗೋಬೇಕಂತ ಹೇಳ್ತಾ ಇದ್ದೀರಾ. ಸೊ ದಯವಿಟ್ಟು ನೋಡಿ, ನಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಜಾಯಿನ್ ಬಟನ್ ಕಾಣುತ್ತೆ. ಸೊ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಮೌಂಟ್ ಇಂತಿಷ್ಟು ಅಮೌಂಟ್ ಅಂತಿರುತ್ತೆ, 59, 99 ಅಂತ. ಸೊ ದಯವಿಟ್ಟು ನಿಮ್ಗೆ ಯಾವ್ದು ಬೇಕೋ ಆ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಎಕ್ಸಾಮ್ ಟೈಮಲ್ಲಿ ಥರ್ಡ್ ಎಕ್ಸಾಮ್ಗೆ 1 ಮಂತ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಥರ್ಡ್ ಎಕ್ಸಾಮ್ಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಒಂದು ನಾವು ಯಾವುದೇ ವೀಡಿಯೋ ಬಿಟ್ಟರು ಫಸ್ಟ್ ರೀಚ್ ಆಗೋದೇ ನಿಮಗೇ, ಮತ್ತು ಏನೇ ಒಂದು ಕಮೆಂಟ್ ಮಾಡಿದ್ರು ಅಲ್ಲೊಂದು ಹೈಲೈಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಬೆನಿಫಿಟ್ಸ್ನ ಕೆಳಗಡೆ ಕೊಟ್ಟಿದ್ದೀನಿ. ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅಲ್ಲೆಲ್ಲ ಒಂದು ಬೆನಿಫಿಟ್ಸ್ ಇದೆ. ದಯವಿಟ್ಟು ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ತೊಗೊಳ್ಳಿ. ನೋಡಿ, ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಒಂದು ಜಿಮೇಲ್ದು ಪಾಸ್ವರ್ಡ್ ಹಾಕಿ ಆಮೇಲೆ ನೀವು ಒಂದು UPI ಆ್ಯಪ್ ಮೂಲಕ ಒಂದು ಪೇ ಮಾಡ್ಬೋದಾಗಿರುತ್ತೆ. ಸೊ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತೊಗೊಳ್ಳೋರು ನಿಮ್ಮ ಮೇಲೆ ಬಿಟ್ಟಿದ್ದು ತೊಗೋಬೋದು. ನೋಡಿ, ಈ ಒಂದು ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಜನ ಒಂದು ಸೆಕೆಂಡ್ PUC ಒಂದು ಥರ್ಡ್ ಎಕ್ಸಾಮ್ನ ಬರೆಯೋ ಸ್ಟೂಡೆಂಟ್ಸು ಕೇಳ್ತಾ ಇದ್ರಿ. ಸರ್, ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಾಮ್ ಬರೆದವರು ಇವಾಗ ಡಿಗ್ರಿಗೆ ಅಡ್ಮಿಷನ್ ಆಗಿದ್ದಾರೆ. ಸೊ ಅವ್ರಿಗೂ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಮಗಿನ್ನೂ ಥರ್ಡ್ ಎಕ್ಸಾಮ್ 24ರಿಂದ ಒಂದು 7ನೇ ತಾರೀಕುವರೆಗೂ ನಡೀತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ನಮ್ಮ ಆಮೇಲೆ ತಿರುಗಿ ರಿಸಲ್ಟ್ ಬರಬೇಕು, ಅದಾದಮೇಲೆ ಮಾರ್ಕ್ಸ್ ಕಾರ್ಡ್ ಬರಬೇಕು. ಸೊ ಹೇಗೆ ಮಾಡೋದು, ಏನು ಎತ್ತ ಹಲವಾರು ಒಂದು ಮಾಹಿತಿನ ಕೇಳ್ತಾ ಇದ್ರಿ. ಸೊ ಅದೆಲ್ಲನೂ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಸಬ್ಸ್ಕ್ರೈಬನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಹೊಡ್ಕೊಳ್ಳಿ. ಯಾಕಂದರೆ ನೋಡಿ, ಇವಾಗ 24ರಿಂದ ನಿಮಗೆ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಯಾರಿಗೂ ಮಿಸ್ ಆಗಬಾರ್ದು. ಯಾವ ಒಂದು ಸ್ಟೂಡೆಂಟ್ಸು ಮಿಸ್ ಮಾಡ್ಕೋಬೇಡಿ ಕ್ಲಾಸಸ್ನ. ಈ ಒಂದು ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಯಾರೂ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕಾಗಿ ನಾನು ಹೇಳ್ತಾಯಿದ್ದೀನಿ, ನಮ್ಮ ಚಾನಲ್ ಒಂದರಲ್ಲೇ ನಾವು ಒಂದು ಎಲ್ಲ ಒಂದು ಎಕ್ಸಾಮ್ 3ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಕೊಡ್ತಾ ಹೋಗ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಸ್ವಲ್ಪ ನೀವು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಸೊ ನಾನು ಮೈಕ್ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕಾಗಿ ಹೇಳ್ತಾ ಇರೋದು ನಾನು ಪದೇ ಪದೇ. ನೋಡಿ, ಮೊದಲಿಗೆ ನಿಮಗೆ ಹೇಳ್ಬೇಕಂದ್ರೆ ನಾನು ಈ ಒಂದು ಥರ್ಡ್ ಎಕ್ಸಾಮ್ 24ರಿಂದ ಒಂದು 7ನೇ ತಾರೀಕುವರೆಗೂ ನಡೆಯುತ್ತೆ. ಇವಾಗ ನಾವು ಡಿಗ್ರಿಗೆ ಯಾವಾಗ ಅಡ್ಮಿಷನ್ ಆಗೋದು, ಈಗಾದರೆ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಕ್ಸಾಮ್ ಬರೆದಿರೋ ಒಂದು 90% ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದಾರೆ ಅಂತ ಕೇಳ್ತಾಯಿದ್ರಿ. ಈವನ್ ಕೆಲವು ಕಡೆ ಒಂದು ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ಡಿಗ್ರಿ ಫಸ್ಟ್ ಸೆಮ್ದು ಅಂತ ಕೇಳ್ತಾಯಿದ್ರಿ. ಸೊ ದಯವಿಟ್ಟು ನೋಡಿ, ನಿಮ್ಮ ಒಂದು ಥರ್ಡ್ ಎಕ್ಸಾಮ್ 24ರಿಂದ 7ರವರೆಗೂ ನಡೆಯುತ್ತೆ. ಅದರ ರಿಸಲ್ಟ್ ಹೇಳಿದ್ದೀನಿ ನಾನು ಆಲ್ರೆಡಿ. 10ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬರುತ್ತೆ, ಜುಲೈ 10ಗೆ. ನೋಡಿ, ಜುಲೈ 15ಇಂದ ನಿಮ್ಮ ಒಂದು ಅಡ್ಮಿಷನ್ಸು ಸ್ಟಾರ್ಟ್ ಆಗುತ್ತೆ. ಥರ್ಡ್ ಎಕ್ಸಾಮ್ದು ಡಿಗ್ರಿಗೆ, ಫಸ್ಟ್ ಇಯರ್ ಡಿಗ್ರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಆರಾಮಾಗಿ ಅಡ್ಮಿಷನ್ ಆಗ್ಬೋದು. ನೋಡಿ, ಡಿಗ್ರಿ ಕ್ಲಾಸಸ್ ಇನ್ನೂ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಸೆಪ್ಟೆಂಬರ್ಗೆ ನಿಮ್ಮ ಒಂದು ಡಿಗ್ರಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಇನ್ನೂ ಆಗಸ್ಟು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೊಂದು ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ದಯವಿಟ್ಟು ಯಾರೂ ಒಂದು ಭಯಪಡೋ ಅಗತ್ಯ ಇಲ್ಲ. ಇನ್ನೊಂದು ಕ್ವಶನ್ ಏನಂದರೆ, ಸರ್ ಒಂದು ಮಾರ್ಕ್ಸ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತಲೂ ಕೇಳ್ತಿದ್ದೀರಿ. ಸೊ ಅದು ನೋಡಿ, ಅದು ಒಂದು ಹೇಳ್ತೀನಿ ನಿಮಗೆ. ಮಾರ್ಕ್ಸ್ ಕಾರ್ಡು ನೀವು ಇನ್ನೂ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ಗೂ ಇನ್ನೂ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಿಟ್ಟಿಲ್ಲ. ಸೊ 3 ಎಕ್ಸಾಮ್ ಆದಮೇಲೆ ಒಟ್ಟಿಗೆ ಒಂದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಅಂದರೆ, ಯಾವ ಒಂದು ಎಕ್ಸಾಮಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತೀರೋ ಅದರ ಒಂದು ಮಾರ್ಕ್ಸ್ ಕಾರ್ಡು ಸಿಗುತ್ತೆ. ಸೊ ಮತ್ತೇನು ಕೇಳಿದ್ರಿ ಅಂದರೆ, ಈ ಒಂದು ಥರ್ಡ್ ಎಕ್ಸಾಮಲ್ಲಿ ನಾವು ಒಂದು 50+ ಸ್ಕೋರ್ ಮಾಡ್ಬೋದಾ ಅಂತ ಕೇಳಿದ್ರಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಮಾಡ್ಬೋದು. ಇನ್ನು ಏನಂದರೆ ಒಂದು ಬೆನಿಫಿಟ್ ಥರ್ಡ್ ಎಕ್ಸಾಮ್ ಬರೆಯೋರಿಗೆ, ಈ ಒಂದು ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಆಲ್ರೆಡಿ ಬರೆದಿರ್ತಾರೆ. ಸೊ ಅವರಿಗೆ ಇನ್ನೂ ಸುಲಭನೇ ಇದು 3ನೇ ಎಕ್ಸಾಮು. 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಕ್ವಶನ್ ಪೇಪರ್ ಚೆನ್ನಾಗಿ ನೋಡಿದರೆ ಸಾಕು, ಅಲ್ಲೇ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ರಿಪೀಟ್ ಆಗುತ್ತೆ. ಅವ್ರಿಗೊಂದು ಅನುಭವನೂ ಇರುತ್ತೆ, 2 ಎಕ್ಸಾಮ್ ಬರೆದಿರೋ. ಸೊ ಆರಾಮಾಗಿ ನೀವು ಒಂದು 50+ ಔಟ್ ಆಫ್ ಔಟು ತೆಗಿಬೋದು. ಸೊ ಅದು ಹೇಗಂತ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಮತ್ತು ನಿಮಗೆ ಇವಾಗ ನಾನು ಆಲ್ರೆಡಿ ಎಲ್ಲ ಒಂದು ಸಬ್ಜೆಕ್ಟು ರೆಡಿ ಮಾಡ್ತಾಯಿದ್ದೀನಿ.
ನೋಡಿ ಅದಕ್ಕಾಗಿ ನಾನು ಇನ್ನೂ ಬಿಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 10ನೇ ತಾರೀಕು ಮೇಲೆ ಬಿಡ್ತೀನಿ. ಇವಾಗ ನಿಮ್ಗೆ ಏನಂದರೆ ನಿಮಗೆ ಯಾವ್ಯಾವ ಸಬ್ಜೆಕ್ಟು ಬೇಕು ಅಂತ ನನಗೆ ಇವಾಗ ನೀವೊಂದು ಕಮೆಂಟ್ ಮಾಡಿ ತಿಳಿಸ್ಬೇಕು. ಅದು ಮುಖ್ಯವಾಗಿರುತ್ತೆ. ಯಾಕಂದರೆ ಸುಮ್ಮನೆ ಎಲ್ಲ ಸಬ್ಜೆಕ್ಟು ನಾನು ಆರ್ಟ್ಸು, ಸೈನ್ಸು, ಕಾಮರ್ಸಿಂದ ಎಲ್ಲ ಸಬ್ಜೆಕ್ಟು ಒಂದು ಪ್ರಿಪೇರ್ ಮಾಡಬೇಕಂದ್ರೆ ತುಂಬ ದಿನಗಳು ಹಿಡಿಯುತ್ತೆ. ಸೊ ಅದಕ್ಕಾಗಿ ನೀವು ಮೇಯ್ನ್ಲಿ ಯಾವ್ಯಾವ ಸಬ್ಜೆಕ್ಟ್ ಬೇಕು, ಆರ್ಟ್ಸಿಂದ ಯಾವುದು, ಸೈನ್ಸಿಂದ ಯಾವುದು, ಕಾಮರ್ಸಿಂದ ಯಾವುದು ಅಂತ ಇಮ್ಮಿಡಿಯೇಟ್ಲಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಅವಾಗೇ ಒಂದು ಅರ್ಥ ಆಗುತ್ತೆ ಇವರಿಗೆ ಈ ಸಬ್ಜೆಕ್ಟ್ ಬೇಕಾಗಿದೆ ಅಂತ. ಸೊ ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಮೆಂಬರ್ಶಿಪ್ನ ತೊಗೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಒಂದು ಬೆನಿಫಿಟ್ ಹೇಳಿದ್ದೀನಿ ನಾನು ಆಲ್ರೆಡಿ. ನೀವು ಓದ್ಕೊಂಡು ಬೆನಿಫಿಟ್ಸ್ ಏನೇನಿದೆ ಅಂತ ತೊಗೊಳ್ಳಿ. ಈ ಮಂತು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಕರೆಕ್ಟಾಗಿ 3rd ಎಕ್ಸಾಮ್ ಇದೆ. ಸೊ ಅದಕ್ಕಾಗಿ ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೆಂಬರ್ಶಿಪ್ಪಿಂದ ಒಂದು PDFs ಆಗಿರೋ ಪ್ರತಿಯೊಂದು ದೊರೆಯುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ ನಾನು. ನೋಡಿ ಯಾವ ಸಬ್ಜೆಕ್ಟ್ ಬೇಕು ಅಂತ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದು ಇಂಪಾರ್ಟೆಂಟು. ಸೊ ಮುಂದಿನ ವಿಡಿಯೋದಲ್ಲಿ ತೆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.